ಸ್ನೇಹಿತರೆ, ನನ್ನ ಹೆಸರು ರಘುನಾಥ್ ರೆಡ್ಡಿ. ಒಬ್ಬ ವಿದ್ಯಾರ್ಥಿಯಾಗಿ, ಶಿಕ್ಷಕನಾಗಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಕೋವಿಡ್-19 ಸೆಕೆಂಡ್ ವೇವ್ ಇರುವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು, ಸವಾಲುಗಳು ಫೇಸ್ ಮಾಡ್ತಿರ್ಬೋದು ಎಂದು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಪ್ರಿಪ್ರೇಷನ್ KPSC ಕಂಡಕ್ಟ್ ಮಾಡುವಂಥ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ಥರ ಇರಬೇಕು ಅನ್ನೋದನ್ನು ಈ ದಿನದ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಪ್ರಸ್ತುತ ಪರಿಸ್ಥಿತಿ ನೋಡೋದೇ ಆದರೆ ಭಾರತಾದ್ಯಂತ ಕೋವಿಡ್-19 ಸೆಕೆಂಡ್ ವೇವ್ ಬಹಳ ಬೇಗ ಹಬ್ತಿದೆ. ಹಳ್ಳಿಗೂ ಹಬ್ತಾ ಪ್ರತಿದಿನ ನೀವು ನೋಡ್ತಿದ್ದೀವಿ, ಸುಮಾರು ಒಂದು 2ರಿಂದ 3 ಲಕ್ಷ ಅಷ್ಟು ಜನ ಈ ಒಂದು ಕೋವಿಡ್-19ಗೆ ಹೊಸದಾಗಿ ತುತ್ತಾಗ್ತಿದ್ದಾರೆ. ಅದೇ ರೀತಿ ಸುಮಾರು ಒಂದು 3ರಿಂದ 4 ಸಾವಿರ ಅಷ್ಟು ಜನ ಈ ಒಂದು ಕೋವಿಡ್-19ಗೆ ಸಾವಿಗೀಡಾಗ್ತಿದ್ದಾರೆ. ಅಂತಹ ಒಂದು ಭಯದ ವಾತಾವರಣ ಒಂದು ಕಡೆ ನಿರ್ಮಾಣವಾಗಿರುವುದೇ ಆದರೆ ಕೋವಿಡ್-19 ಸೆಕೆಂಡ್ ವೇವಿಂದ ಸರ್ಕಾರ ಹಲವಾರು ಅಧಿಸೂಚನೆಗಳನ್ನು ರದ್ದುಪಡಿಸಲಾಗಿದೆ. ಕೆಲವೊಂದು ಎಕ್ಸಾಮ್ಸ್ನ ಹಿಡಿಯಲಾಗಿದೆ. ಅದೇ ಥರ ಕೆಲವೊಂದು ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಅನ್ನೋ ಒಂದು ನಿಖರವಾದ ಮಾಹಿತಿ ಇಲ್ಲ. ಇಂತಹ ಒಂದು ಭಯದ ವಾತಾವರಣ ಇನ್ನೊಂದು ಕಡೆ ನಿರ್ಮಾಣವಾಗಿದೆ. ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರಿಪ್ರೇಷನ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್ಸ್ಗೆ ಸರಿಯಾದ ಸ್ಟಡಿ ಮೆಟೀರಿಯಲ್ ಇಲ್ಲದೇ ಇರತಕ್ಕಂಥದ್ದು ಒಂದು ಸವಾಲು. ಯಾಕೆಂದರೆ ಸರ್ಕಾರ ಯಾವಾಗ ಏಕಾಏಕಿ ಲಾಕ್ಡೌನ್ ಜಾರಿ ಮಾಡ್ತೋ ಹಲವಾರು ವಿದ್ಯಾರ್ಥಿಗಳು ಸರಿಯಾದ ಸ್ಟಡಿ ಮೆಟೀರಿಯಲ್ ತಗೊಂಡಿರ ಮತ್ತೆ ಮನೆಗೆ ಮರಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಅದೇ ರೀತಿ ಪ್ರತಿದಿನ ಓದುವಂಥ ನ್ಯೂಸ್ ಪೇಪರ್ಸ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು ಇಲ್ಲದೇ ಇರತಕ್ಕಂಥದ್ದು. ಆಫ್ಲೈನ್ ಕ್ಲಾಸಸ್ನ ಆನ್ಲೈನ್ಗೆ ಶಿಫ್ಟ್ ಮಾಡಲಾಗಿದೆ. ಸೊ ಆನ್ಲೈನ್ ಕ್ಲಾಸ್ ಕೇಳಬೇಕಾದ್ರೆ ಹಲವಾರು ಸಮಸ್ಯೆಗಳು, ಸರಿಯಾದ ಡಿವೈಸ್ ಲೈಕ್ ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಇಲ್ಲ ಟ್ಯಾಬ್ ಇಲ್ಲದೇ ಇರ್ಬೋದು, ಇಲ್ಲ ನೆಟ್ವರ್ಕ್ ಸಮಸ್ಯೆ ಇರ್ಬೋದು. ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಸ್ತಕ್ಕಂತಹ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸೀನಿಯರ್ಸಿಂದ ಇರ್ಬೋದು, ಟೀಚರ್ಸಿಂದ ಇರ್ಬೋದು ಪಡ್ತಕ್ಕಂಥ ಒಂದು ಮೆಂಟರ್ಶಿಪ್ ಗೈಡೆನ್ಸ್ ಕೂಡ ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಒಂದು ಕಠಿಣ ಸಂದರ್ಭ, ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಿರೋ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಿಪ್ರೇಷನ್ ಯಾವ ಥರ ತಗೊಂಡೋಗಬೇಕು ಅನ್ನೋದನ್ನು ಈ ದಿನದ ಕಾರ್ಯಕ್ರಮ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇಂತಹ ಒಂದು ಸಮಸ್ಯೆಗಳು ಎದುರಾದಾಗ ನೀವು ಯಾವ ಥರ ನಿಮ್ಮ ಒಂದು ಪ್ರಿಪ್ರೇಷನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದೇ ಆದರೆ ಕೆಲವೊಂದು ಅಂಶಗಳನ್ನ ಫಾಲೋ ಮಾಡೋದು ಬಹಳ ಉತ್ತಮ. ಅದರಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಆಗ್ತಿದ್ದಾನೆ ಅನ್ನೋದೇ ಆದರೆ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ 1 ವರ್ಷ, 2 ವರ್ಷ, 3 ವರ್ಷ ಈ ಥರ ಸುದೀರ್ಘವಾಗಿ ಇರುವುದರಿಂದ ಆ ಒಂದು ಸ್ಟಡಿ ಮೊಮೆಂಟಮ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಆ ಒಂದು ಮೊಮೆಂಟಮ್ ಮೇಂಟೈನ್ ಮಾಡಬೇಕು ಅನ್ನೋದೇ ಆದರೆ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಫಾಲೋ ಸೆಲ್ಫ್ ಮೋಟಿವೇಶನ್. ಸೊ ಇದಕ್ಕಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿಯಲ್ಲಿ ಇರ್ತಕ್ಕಂತಹ ಒಂದು ಮಿಸ್ಟೇಕ್ಸ್ನ ಎಲಿಮಿನೇಟ್ ಮಾಡ್ತಾ ಪ್ರತಿದಿನ ಒಂದು ಸಕಾರಾತ್ಮಕವಾದ ಯೋಚನೆಗಳನ್ನು ಡೆವಲಪ್ಮೆಂಟ್ ಮಾಡ್ಕೊತ ಒಳ್ಳೆ ಫ್ರೆಂಡ್ಸ್, ಪಾಸಿಟಿವ್ ಮತ್ತು ಮೋಟಿವೇಶನ್ ಮಾಡ್ತಕ್ಕಂಥ ಒಂದು ಫ್ರೆಂಡ್ಸ್ನ ಡೆವಲಪ್ಮೆಂಟ್ ಮಾಡ್ಕೊಳೋದ್ರ ಮುಖಾಂತರ ಈ ಒಂದು ಮೋಟಿವೇಶನ್ನ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ಡೆವಲಪ್. ಅದೇ ರೀತಿ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಡಿಸಿಪ್ಲಿನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತಂದರೆ ಶೋ ಮಿ ಎನಿ ಒನ್ ಪರ್ಸನ್ ಆನ್ ದಿಸ್ ಅರ್ತ್ ಹೂ ಹ್ಯಾಸ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ ವಿತೌಟ್ ಫಾಲೋಯಿಂಗ್ ಡಿಸಿಪ್ಲಿನ್. ಯಾವುದೇ ಒಂದು ವ್ಯಕ್ತಿಯನ್ನು ತಗೊಂಡಾಗ ಪ್ರತಿಯೊಂದು ವ್ಯಕ್ತಿಯು ವಿತೌಟ್ ಡಿಸಿಪ್ಲಿನ್ ಅವ್ರು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಫಾಲೋ ವೆರಿ ಡಿಸಿಪ್ಲಿನ್. ಡಿಸಿಪ್ಲಿನ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನಿಮಗೆ ಇರ್ತಕ್ಕಂಥ 24 ಗಂಟೆ ಟೈಮಲ್ಲಿ ಆ ಟೈಮ್ನ ನೀವು ಯಾವ ಥರ ಬಳಕೆ ಮಾಡ್ಕೊತಿದ್ದೀರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಿಮಗಿರ್ತಕ್ಕಂಥ ಟೈಮ್ ಪೀರಿಯಡ್ ಅಂದರೆ ಫಾರ್ ಎಕ್ಸಾಂಪಲ್ 24 ಅವರ್ಸಲ್ಲಿ ಎಷ್ಟು ನಂಬರ್ ಆಫ್ ಅವರ್ಸ್ನ ನೀವು ಸ್ಟಡಿಗೋಸ್ಕರ ಡಿವೈಡ್ ಮಾಡ್ತಿದ್ದೀರಾ, ಎಷ್ಟು ನಂಬರ್ ಆಫ್ ಅವರ್ಸ್ ಆನ್ಲೈನ್ ಕ್ಲಾಸ್ಗೆ ಡಿವೈಡ್ ಮಾಡ್ತಿದ್ದೀರಾ, ಎಷ್ಟು ನಂಬರ್ ಆಫ್ ಅವರ್ಸ್ ಅದರ್ ಆ್ಯಕ್ಟಿವಿಟೀಸ್ಗೆ ನೀವು ಡಿವೈಡ್ ಮಾಡ್ತಿದ್ದೀರಾ ಅನ್ನೋದನ್ನು ಒಂದು ಶೆಡ್ಯೂಲ್ನ ರೆಡಿ ಮಾಡಿಕೊಂಡು ಆ ಶೆಡ್ಯೂಲ್ನ ಪ್ರತಿನಿತ್ಯ ಫಾಲೋ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದರ್ವೈಸ್ ನೀವು ಪ್ರಿಪ್ರೇಷನ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್ಸ್ ಮೇಲೆ ಹಿಡಿತ ಸಾಧಿಸೋದು ಬಹಳ ಕಷ್ಟ. ಅದೇ ರೀತಿ ಈ ಒಂದು ಎಕ್ಸಾಮ್ಸ್ಗೆ ಹಲವಾರು ಆಕಾಂಕ್ಷಿಗಳು ಅಪ್ಲೈ ಮಾಡೋದರಿಂದ ಆ ಒಂದು ನಿಮ್ಮ ಪ್ರಿಪ್ರೇಷನ್ ಮೇಲೆ ಹಿಡಿತ ತಗೊಳ್ಳಬೇಕಾದ್ರೆ your ಪ್ರಿಪ್ರೇಷನ್ ಕನ್ಸಿಸ್ಟೆನ್ಸಿ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತಂದರೆ ನೀವು ಒಂದಿನ ಓದೋದು, ಇನ್ನೊಂದು ದಿನ ಬಿಟ್ಬಿಡೋದು, ಇಲ್ಲ 1 ವೀಕ್ ಓದೋದು, ಇನ್ನೊಂದು ವೀಕ್ ಬಿಡೋದು, 1 ಮಂತ್ ಓದೋದು, ಇಲ್ಲ 1 ಮಂತ್ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋದು, ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಮೇಲೆ ನಿಮಗೆ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನೀವು ಯಾವುದೇ ಒಂದು ಎಕ್ಸಾಮ್ನ ಸಕ್ಸಸ್ಫುಲ್ಲಾಗಿ ಆಗುವವರೆಗೂ ನಿಮ್ಮ ಒಂದು
ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಕಂಟಿನ್ಯೂಸ್ ಆಗಿ ಇರಬೇಕು. ಆವಾಗ ಮಾತ್ರ ಈ ಒಂದು ಪ್ರಿಪ್ರೇಷನ್ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ನೆನಪಿರಲಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ತಯಾರಾಗ್ತಿದ್ದೀರಿ ಅನ್ನೋದೇ ಆದರೆ ಆ ಒಂದು ಎಕ್ಸಾಮ್ಸ್ನ ಪಠ್ಯಕ್ರಮ ಏನು ಅನ್ನೋದು ಮೊದಲಿಗೆ ತಿಳ್ಕೊಳ್ಳಿ. ಸೊ ತಿಳ್ಕೊಳೋದ್ರಿಂದ ನಿಮಗೆ ಆ ಒಂದು ಪಠ್ಯಕ್ರಮನ ಸ್ಮಾಲ್ ಪಾರ್ಟ್ಸ್ ಥರ ಡಿವೈಡ್ ಮಾಡಿ, ಸೊ ಆ ಒಂದು ಸ್ಮಾಲ್ ಪಾರ್ಟ್ಸ್ನ ಪ್ರತಿಯೊಂದಕ್ಕೂ ಒಂದು ಟೈಮ್ ಲೈನ್ನ ಇಟ್ಕೊಂಡು ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಎಂಟೈರ್ ಸಿಲೆಬಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾವ ಸಿಲೆಬಸ್ ಇದೆ ಅನ್ನೋದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನದಲ್ಲಿ ನೀವು ಏನೆಲ್ಲ ಕೆಲಸಗಳು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ. ಸೊ ಯಾವುದಕ್ಕೆ ಮೊದಲು ಆದ್ಯತೆ ಕೊಡಬೇಕು, ಯಾವುದಕ್ಕೆ ನಂತರದ ಆದ್ಯತೆ ಕೊಡಬೇಕು, ಮೊದಲು ಬೇಸಿಕ್ ಬುಕ್ಸ್ ಓದ್ಕೋಬೇಕಾ, ಸ್ಟ್ಯಾಂಡ್ ಬುಕ್ಸ್ ಓದ್ಕೋಬೇಕಾ ಅನ್ನೋದನ್ನು ಪ್ಲಾನ್ ಮಾಡಿಕೊಂಡು ಆ ಶೆಡ್ಯೂಲ್ ಪ್ರಕಾರ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನೀವು ರೈಟ್ ಡೈರೆಕ್ಷನಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡಬೇಕಾದ್ರೆ ಯಾವುದೇ ಒಂದು ಸಣ್ಣ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದಾಗ ನಿಮ್ಗೆ ನೀವೇ ಪ್ರಶಂಸೆ ಕೊಡ್ಕೊಳೋದ್ರಿಂದ ಮೋಟಿವೇಶನ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆಫ್ಟರ್ ಕಂಪ್ಲೀಟಿಂಗ್ ಎವ್ರಿ ಸ್ಮಾಲ್ ಸಬ್ಜೆಕ್ಟ್ ಪ್ಲೀಸ್ ರಿವಾರ್ಡ್ ಯುವರ್ ಸೆಲ್ಫ್ ಆ್ಯಕ್ಚುಲಿ. ಸೊ ಫಾರ್ ಎಕ್ಸಾಂಪಲ್ ಬೈ ರೀಡಿಂಗ್ ಹಿಸ್ಟ್ರಿ ಸಬ್ಜೆಕ್ಟ್ ಇಲ್ಲ ಪಾಲಿಟಿ ಸಬ್ಜೆಕ್ಟ್ ಒನ್ ಡೇ ಬ್ರೇಕ್ ತಗೊಳ್ಳಿ, ಇಲ್ಲ ಒಂದು ಮೂವಿ ನೋಡಿ. ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ಸಬ್ಜೆಕ್ಟ್ಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದರ ಜೊತೆಗೆ ಈ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಸಹ ಬಹಳ ಮುಖ್ಯ. ಯಾಕೆ ಅಂತಂದರೆ ಆರೋಗ್ಯವೇ ಮಹಾಭಾಗ್ಯ ಅಂತ ಒಂದು ವಾಕ್ಯ ಇದೆ. ಇದು ಅಕ್ಷರಶಃ ಸತ್ಯ. ಯಾಕಂದರೆ ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರೂ ಸಮೇತ ನಮ್ಮ ಆರೋಗ್ಯ ಸರಿ ಇಲ್ಲ ಅನ್ನೋದಾದರೆ ನಾವು ಸಾಧನೆ ಮಾಡಿರ್ತಕ್ಕಂಥದ್ದು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿದಿನ ಸರ್ಟನ್ ಟೈಮ್ 20 ಮಿನಿಟ್ಸ್ 30 ಮಿನಿಟ್ಸ್ ಒಂದು ಮೆಡಿಟೇಷನ್ ಮಾಡಿ, ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರ ಮುಖಾಂತರ ಎವ್ರಿ ಡೇ ಮೋಟಿವೇಶನ್ ಆಗಿ ರಿಲ್ಯಾಕ್ಷನ್ ಆಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರ ಯಾವುದೇ ಈ ಒಂದು ಕಠಿಣ ಸಂದರ್ಭದಲ್ಲಿ ಒಂದು ಸಮಸ್ಯೆ ಅಂತ ಬಂದಾಗ ಸ್ಪೀಕ್ ಟು ಯುವರ್ ಫ್ರೆಂಡ್ಸ್, ವೆಲ್ ವಿಷರ್ಸ್ ಇರ್ಬೋದು, ಮೆಂಟರ್ಸ್ ಇರ್ಬೋದು. ಓಕೆ, ಈ ಥರ ನೀವು ಮಾಡೋದ್ರಿಂದ ಈ ಒಂದು ಲಾಂಗ್ ಡ್ಯೂರೇಷನ್ ಆಫ್ ಟೈಮ್, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇರ್ತಕ್ಕಂಥ ಒಂದು ಲಾಂಗ್ ಡ್ಯೂರೇಷನ್ ಆಫ್ ಟೈಮ್ನ ಎವ್ರಿ ಡೇ ಮೋಟಿವೇಟ್ ಆಗಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಲ್ಲೇ ಇದ್ದರೂ ಸಮೇತ ನಿಮಗೆ ನೀವು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ಇರಲಿಕ್ಕೆ ಟ್ರೈ ಮಾಡಿ. ಒಳ್ಳೆಯ ಫ್ರೆಂಡ್ಸ್ನ ಮಾತಾಡಿ, ಒಳ್ಳೆ ಟೀಚರ್ಸ್ನ ಮಾತಾಡಿ. ನಿಮಗೆ ನೆಗೆಟಿವ್ಸ್ನ ಮತ್ತು ನಕಾರಾತ್ಮಕವಾಗಿ ಮಾತಾಡ್ತಕ್ಕಂತಹ ವ್ಯಕ್ತಿಗಳ ಸಹವಾಸ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಈ ಥರ ಒಂದು ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮೊಂದು ಪ್ರಿಪ್ರೇಷನ್ನ ರೈಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮಗೆ ಸಪೋರ್ಟ್ ಅಂತೂ ಅವಶ್ಯಕತೆ. ಯಾಕೆಂತಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ತಗೊಂಡಾಗ ಪ್ರಚಲಿತ ಘಟನೆಗಳಿರ್ಬೋದು, ವೇರಿಯಸ್ ಸಬ್ಜೆಕ್ಟ್ಸ್ ಇರ್ಬೋದು. ನಾವು ಕೆಲವರು ಸೈನ್ಸಿಂದ ಬಂದಿರ್ತಾರೆ, ಆ ಸಬ್ಜೆಕ್ಟ್ಸ್ ಕಷ್ಟ ಆಗಿರುತ್ತೆ. ಇಲ್ಲ ಕೆಲವರು ಆರ್ಟ್ ಸಬ್ಜೆಕ್ಟ್ಸಿಂದ ಬಂದಿರ್ತಾರೆ, ಸೈನ್ಸ್ ಸಬ್ಜೆಕ್ಟ್ಸ್ ಕಷ್ಟ ಆಗಿರ್ಬೋದು. ಸೊ ಹಾಗಾಗಿ ಈ ಥರ ಒಂದು ಸಮಸ್ಯೆಗಳು ಎದುರಾದಾಗ ಖಂಡಿತ ನಿಮಗೆ ಒಂದು ಸಪೋರ್ಟ್ ಅಂತೂ ಬೇಕೇ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೋವಿಡ್-19 ಸೆಕೆಂಡ್ ವೇವಿಂದ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಸ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ಪಡ್ತಕ್ಕಂತಹ ಒಂದು ಸಮಸ್ಯೆಗಳು, ಸವಾಲುಗಳನ್ನು ನೋಡಿ ನಿಮ್ಮ ಜೊತೆಗೆ ನಾವು ಇದೀವಿ ಎಂದು ಹೇಳ್ತಾ ಇಂಡಿಯಾ ಫಾರ್ ಐಎಎಸ್ ಮುಂದೆ ಬಂದಿದೆ. ಇಂಡಿಯಾ ಫಾರ್ ಐಎಎಸ್ ಕಮಿಂಗ್ ಔಟ್ ವಿತ್ ವೇರಿಯಸ್ ಇನಿಷಿಯೇಟಿವ್ಸ್, ಎಸ್ಪೆಷಲಿ ಈ ಕೋವಿಡ್-19 ಸೆಕೆಂಡ್ ವೇವ್ ತಡೆಗಟ್ಟುವ ನಿಟ್ಟಿನಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ವರ್ಕ್ ಮಾಡ್ತಾ ಅನೇಕ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ ಕಳ್ಕೊಂಡು ಡೈರೆಕ್ಷನ್ಲೆಸ್ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯಿಂದ UPSC ಮತ್ತು KPSCಗೆ 100% ಫೀಸ್ನ ವೇವ್ ಆಫ್ ಮಾಡಿ ಫ್ರೀ ಕೋಚಿಂಗ್ನ ಪ್ರೊವೈಡ್ ಮಾಡ್ತಿದೆ. ಅದೇ ರೀತಿ ಈ ಒಂದು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಫ್ಯಾಮ್ಲೀಸ್ಗೆ, ಅವರ ಮಕ್ಕಳಿಗೆ 50% ಫೀಸ್ನ ವೇವ್ ಆಫ್ ಮಾಡ್ತಾ ಆನ್ಲೈನ್ ಮುಖಾಂತರ ಕೋಚಿಂಗ್ ಕೊಡಲಿಕ್ಕೆ ಇಂಡಿಯಾ ಫಾರ್ ಐಎಎಸ್ ಮುಂದೆ ಬಂದಿದೆ. ಸೊ ಆ ಇಲಾಖೆಗಳು ಯಾವಪ್ಪ ಅನ್ನೋದೇ ಆದರೆ ವೈದ್ಯರು ಇರ್ಬೋದು, ದಾದಿಯರು, ಪ್ಯಾರಾಮೆಡಿಕಲ್ ಮೆಡಿಸಿನ್ ಸ್ಟಾಫ್ ಇರ್ಬೋದು, ಪೊಲೀಸ್ ಇಲಾಖೆ, ಆಶಾ ಕಾರ್ಯಕರ್ತರು, ಕರ್ನಾಟಕ ಹಾಲು ಒಕ್ಕೂಟದ ನೌಕರರು, ರಕ್ಷಣಾ ಪಡೆ, ಅರೆಸೇನಾ ಪಡೆ, BBMP ಮತ್ತು BWSSP, ಅದೇ ರೀತಿ ವಿದ್ಯುತ್ ಇಲಾಖೆ ಹಾಗೂ ಇತರೆ ಇಲಾಖೆಗಳಲ್ಲಿ ಇದ್ದು ಕೋವಿಡ್-19 ಸೆಕೆಂಡ್ ವೇವ್ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಎಲ್ಲ ಫ್ಯಾಮ್ಲೀಸಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 50% ಫೀಸ್ ವೇವ್ ಆಫ್ ಮಾಡ್ತಾ UPSC ಮತ್ತು KPSCಗೆ ಕೋಚಿಂಗನ್ನು ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆ ಕೊಡ್ತಾ ಇದೆ. ಸೊ ಹಾಗಾಗಿ ಈ ಒಂದು
ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೇಕಾಗಿ ವಿನಂತಿ. ಅದೇ ರೀತಿ ಈ ಒಂದು ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯ ಹೇಳೋದೇ ಆದರೆ, ಇಂಡಿಯಾ ಫಾರ್ IAS ಸಂಸ್ಥೆ ಬೆಂಗಳೂರಿನ ವಿಜಯನಗರದ ಚಂದ್ರ ಲೇಔಟ್ನಲ್ಲಿ ಸ್ಥಾಪಿಸಲಾಗಿದೆ. ಈ ಒಂದು ಸಂಸ್ಥೆಯನ್ನು ಭಾರತದ ಮತ್ತು ರಾಜ್ಯ ಸರ್ಕಾರದ ಅನೇಕ IAS ಮತ್ತು KS ಅಧಿಕಾರಿಗಳ ಆಶಯದೊಂದಿಗೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅತಿ ಕಡಿಮೆ ದರದಲ್ಲಿ ಉನ್ನತ ಮಟ್ಟದ ತರಗತಿಗಳು ಕ್ವಾಲಿಟಿ ಕೋಚಿಂಗ್ನ ಕೊಡುವುದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆಗಿ ಕರ್ನಾಟಕದಲ್ಲಿ ಕಂಡಿರ್ತಕ್ಕಂಥ ಸೀನಿಯರ್ ಮೋಸ್ಟ್ IAS ಆಫೀಸರ್ ಡಾಕ್ಟರ್ CS ಕೇದಾರ್ ಸರ್ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಸುಮಾರು ಒಂದು 25 ವರ್ಷಗಳ ಕಾಲ ರಾಷ್ಟ್ರಪತಿ ಭವನದಲ್ಲಿ ಸೇವೆ ಸಲ್ಲಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಮೋಟಿವೇಶನ್ ಮಾಡ್ತಾ ಬಂದಿರತಕ್ಕಂತಹ ಶ್ರೀನಿವಾಸ್ ಸರ್ ಅವರು ಈ ಒಂದು ಸಂಸ್ಥೆಯ CEO ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಈ ಒಂದು ಸಂಸ್ಥೆಯೊಂದಿಗೆ ಸುಮಾರು ಒಂದು 5 ರಿಂದ 10 ವರ್ಷಗಳ ಕಾಲ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ದು ಅನೇಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ಒಂದು ಹಂತಗಳನ್ನು ತಲುಪಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಈ ಒಂದು ಸಂಸ್ಥೆಯೊಂದಿಗೆ ಕಾರ್ಯನಿರ್ವಹಿಸ್ತಿದೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಈ ಒಂದು ಸಂಸ್ಥೆಗೆ ಪ್ರವೇಶ ಪಡೆದಿರೋದೇ ಆದರೆ ಆ ಒಂದು ವಿದ್ಯಾರ್ಥಿಯು ಯಶಸ್ಸು ಪಡೆಯುವ ತನಕ ಈ ಒಂದು ಸಂಸ್ಥೆ ಅವರ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ ಕೊಡ್ತಾ ಸಂಪರ್ಕದಲ್ಲಿ ಇರ್ತಾರೆ. ಸೊ ಇದು ಇಂಡಿಯಾ ಫಾರ್ IAS ಸಂಸ್ಥೆಯ ಒಂದು ಕಿರುಪರಿಚಯ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಹೇಳಿದಾಗೆ ಈ ಒಂದು ಸಂಸ್ಥೆಯೊಂದಿಗೆ ಹಲವಾರು IAS ಮತ್ತು KS ಅಧಿಕಾರಿಗಳು ಬರ್ತಾ ಅವರ ಒಂದು ಅನುಭವವನ್ನು ಮಾಕ್ ಇಂಟರ್ವ್ಯೂ ಮತ್ತು ಇನ್ವೈಟೆಡ್ ಟಾಕ್ಸ್ ಮುಖಾಂತರ ಶೇರ್ ಮಾಡ್ಕೊಳೋದ್ರಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಿದೆ. ಅದೇ ರೀತಿ ಇತ್ತೀಚೆಗೆ ನಿವೃತ್ತ ಹೊಂದಿರತಕ್ಕಂಥ ವಿಜಯ್ ಭಾಸ್ಕರ್ ಸರ್ ಇರ್ಬೋದು, ಅದೇ ರೀತಿ 2014ನೇ ಬ್ಯಾಚ್ ರ್ಯಾಂಕ್ 1 ಐಶ್ವರ್ಯ ಮೇಡಮ್ ಇರ್ಬೋದು, 2011 ಬ್ಯಾಚ್ ರ್ಯಾಂಕ್ 1 ಗೌರವ್ ಶೆಟ್ಟಿ ಸರ್ ಇರ್ಬೋದು, ಇತ್ತೀಚೆಗೆ ರ್ಯಾಂಕ್ 1 ಪಡೆದಿರ್ತಕ್ಕಂಥ ಸಪ್ತಶ್ರೀ ಮೇಡಮ್ ಇರ್ಬೋದು. ಈ ಥರ ಹಲವಾರು IAS ಮತ್ತು KS ಅಧಿಕಾರಿಗಳು ಈ ಸಂಸ್ಥೆಯೊಂದಿಗೆ ಗುರುತಿಸ್ಕೊಂಡು ಅವರಲ್ಲಿ ಇರ್ತಕ್ಕಂತಹ ಒಂದು ಅನುಭವವನ್ನು ಇನ್ವೈಟೆಡ್ ಟಾಕ್ಸ್ ಮತ್ತು ಮಾಕ್ ಇಂಟರ್ವ್ಯೂಸ್ ಮುಖಾಂತರ ಹುಡುಗರ ಜೊತೆ ಶೇರ್ ಮಾಡ್ತಿರ್ತಾರೆ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಹೇಳಿದಾಗೆ ಇಂಡಿಯಾ ಫಾರ್ IAS ಆಫರ್ಸ್ ಕೋಚಿಂಗ್ ಫಾರ್ ಬೋತ್ UPSC ಆಸ್ ವೆಲ್ ಆಸ್ KPSC. ಬಟ್ ಆದರೆ ಈ ದಿನ ನಾವು KPSC ಕಂಡಕ್ಟ್ ಮಾಡುವಂತಹ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಹೇಗಿರಬೇಕು ಅನ್ನೋದನ್ನು ಚರ್ಚೆ ಮಾಡ್ತಿರೋದ್ರಿಂದ ನಮ್ಮ ಒಂದು ಡಿಸ್ಕಷನ್ನ KPSCಗೆ ಮಾತ್ರ ಸೀಮಿತಗೊಳಿಸೋಣ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ KPSC ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ KS ಎಕ್ಸಾಮ್, ಅದೇ ರೀತಿ FDA ಇರ್ಬೋದು, SDA ಇರ್ಬೋದು, ಸಬ್ ರಿಜಿಸ್ಟರ್ ಇರ್ಬೋದು, PDO ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸೀಸ್ ಇರ್ಬೋದು, ಈ ಥರ ಒಂದು ಹಲವಾರು ಎಕ್ಸಾಮ್ಸ್ನ KPSC ಕಂಡಕ್ಟ್ ಮಾಡುತ್ತೆ. ಸೊ ಈ ದಿನದ ಕಾರ್ಯಕ್ರಮದಲ್ಲಿ ನಾವು KS ಎಕ್ಸಾಮ್ ಬಗ್ಗೆ ಚರ್ಚೆ ಮಾಡ್ತಿರೋದ್ರಿಂದ KS ಎಕ್ಸಾಮಿಗೆ ತಯಾರಿ ಮಾಡೋದ್ರಿಂದ ಬೇರೆ ಬೇರೆ ಎಕ್ಸಾಮ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ನಾವು ಈ ಒಂದು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ವಿ ಕಮ್ ಅಕ್ರಾಸ್ ವೇರಿಯಸ್ ಆಸ್ಪಿರೆಂಟ್ಸ್. ಅದರಲ್ಲಿ ಕೆಲವರು KPSC ಕಂಡಕ್ಟ್ ಮಾಡೋಂಥ ಕೆಲವೊಂದು ಎಕ್ಸಾಮ್ಸ್ ಬಗ್ಗೆ ತುಂಬ ಲಘುವಾಗಿ ಮಾತಾಡ್ತಾರೆ. ಇಲ್ಲದೆ ಸಲ್ಲದೆ ಇರ್ತಕ್ಕಂಥ ರೂಮರ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಒಂದು ಪ್ರಿಪ್ರೇಷನ್ನ ಡಿಮೋಟಿವೇಟ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅಂಥವರಿಂದ ನಾವು ದೂರ ಇರೋದು ಉತ್ತಮ. ಯಾಕೆ ಅಂತಂದರೆ ಈವನ್ KPSC ಕಂಡಕ್ಟ್ ಮಾಡುವಂತಹ KS ಮುಖಾಂತರ ಹಲವಾರು ಉನ್ನತ ಹುದ್ದೆಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಇರ್ಬೋದು, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಇರ್ಬೋದು, ಡಿಸ್ಟಿಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇರ್ಬೋದು, ಚೀಫ್ ಮುನ್ಸಿಪಲ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ರಿಜಿಸ್ಟರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅದೇ ಥರ ಎಂಪ್ಲಾಯ್ಮೆಂಟ್ ಆಫೀಸರ್ ಇರ್ಬೋದು. ಈ ಥರ ಸುಮಾರು ಒಂದು 18 ರಿಂದ 20 ಸರ್ವೀಸಸ್ ಈ KS ಮುಖಾಂತರ ನಾವು ಪಡ್ಕೋಬೋದು. ಅದೇ ರೀತಿ ಇಂತಹ ಒಂದು ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಅವರದೇ ಆದಂಥ ಒಂದು ಶಕ್ತಿ ಸಾಮರ್ಥ್ಯದಿಂದ ಸೇವೆಯನ್ನು ಕೊಡುತ್ತಾ ನಮ್ಮ ಮುಂದೆ ಒಂದು ಮಾದರಿಯಾಗಿ ಒಂದು KS ಸಕ್ಸಸ್ಫುಲ್ ಆಫೀಸರ್ಸ್ ಆಗಿ ಎಮರ್ಜ್ ಆಗಿರ್ತಕ್ಕಂತಹ ಹಲವಾರು KS ಆಫೀಸರ್ಸ್ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗೋಪಾಲ್ B ಹೊಸೂರ್ ಸರ್ ಇರ್ಬೋದು. ಇವ್ರ ಬಗ್ಗೆ ಒಂದು ದೊಡ್ಡ ಗ್ರಂಥನೇ ಬರೀಬೋದು, ಒಂದು ಮೂವಿ ಕೂಡ ತೆಗಿಬೋದು ಆ್ಯಕ್ಚುಲಿ. ಯಾಕಂದರೆ ಅಂತಹ ಒಂದು ಸಕ್ಸಸ್ಫುಲ್ ಆಫೀಸರ್ ಇವರು ಆ್ಯಕ್ಚುಲಿ. ಸೊ ನಾವು ಕಂಡಿರ್ತಕ್ಕಂಥ ಕುಖ್ಯಾತ ವೀರಪ್ಪನ ಹತ್ಯೆಗೈಯುವುದರಲ್ಲಿ ಇವರ ಒಂದು ಪಾತ್ರ ಬಹಳ ಪ್ರಮುಖ. ಯಾಕೆ ಅಂತಂದರೆ ಸುಮಾರು ಒಂದು 15 ರಿಂದ 20 ವರ್ಷಗಳ ಕಾಲ ಈ ಒಂದು ವೀರಪ್ಪನ ಹತ್ಯೆಗೈಯುವುದರಲ್ಲಿ ಇವರ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಸ್ತುತ
ನಾವು ನೋಡೋದೇ ಆದರೆ ರವಿಕಾಂತೇಗೌಡ ಸರ್ ಇರ್ಬೋದು, ಬೆಂಗಳೂರು ಟ್ರಾಫಿಕ್ IGP ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ರೀತಿ ದಯಾನಂದ ಅಪ್ಪಾಜಿ ಗೌಡ ಸರ್ ಇರ್ಬೋದು. ಇವ್ರ ಬಗ್ಗೆ ಹೇಳೋದಾದರೆ ಒಂದು ದೊಡ್ಡ ಗ್ರಂಥಾನೇ ಬರೀಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಪ್ರಥಮ ದರ್ಜೆ ಸಹಾಯಕನಾಗಿ ಸೇವೆಗೆ ಜಾಯಿನ್ ಆಗಿ KS ಮುಖಾಂತರ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಪೋಸ್ಟನ್ನು ಪಡ್ಕೊಂಡು IASಗೆ ಪ್ರಮೋಟ್ ಆಗಿ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಬೆಂಗಳೂರು ಅರ್ಬನ್ ಇರ್ಬೋದು, ಈ ಥರ ಹಲವಾರು ಜಿಲ್ಲೆಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸುತ್ತಾ ಒಬ್ಬ ಮಾದರಿ ವ್ಯಕ್ತಿಯಾಗಿ ನಮ್ಮ ಮುಂದೆ ಇದ್ದಾರೆ. ಅದೇ ರೀತಿ ಬೆಸ್ಕಾಂ MD ರಾಜೇಶ್ ಗೌಡ ಸರ್ ಇರ್ಬೋದು. ಈ ಥರ ಹಲವಾರು KS ಆಫೀಸರ್ಸ್ ತನ್ನದೇ ಆದ ಶಕ್ತಿ ಸಾಮರ್ಥ್ಯದಿಂದ ಸೇವೆಯನ್ನು ಕೊಡುತ್ತಾ ಮಾದರಿಯಾಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಇದೇ ರೀತಿ ನೀವು ಸಹ ಇಂಥ ಒಂದು ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನೀವು ಸಹ ಒಂದು ಮಾದರಿಯಾಗಿ ಎಸ್ಟಾಬ್ಲಿಷ್ ಆಗ್ಬೋದು. ಸೊ ಹಾಗಾಗಿ ಯಾರೇ ನಿಮ್ಮ ಜೊತೆ ಒಂದು ನೆಗೆಟಿವ್ ಆಗಿ ಮಾತಾಡೋದೇ ಆದರೆ ಅಂಥವ್ರ ಸಹವಾಸಕ್ಕೆ ಹೋಗ್ದಿರಾ ಈ ಒಂದು ಎಕ್ಸಾಮ್ನ ಪಠ್ಯಕ್ರಮ ಏನು, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಗಮನ ಹರಿಸ್ತಾ ಈ ಒಂದು ಎಕ್ಸಾಮ್ಸ್ಗೆ ನೀವು ಒಂದು ಪ್ರಿಪ್ರೇಷನ್ ಮಾಡೋದು ಬಹಳ ಉತ್ತಮ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ಎಕ್ಸಾಮ್ KPSC ಅವರು ಕಂಡಕ್ಟ್ ಮಾಡ್ತಾರೆ. ಈ ಒಂದು ಎಕ್ಸಾಮ್ 3 ಹಂತಗಳಲ್ಲಿರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸ್ಟೇಜ್ 1 ಇಸ್ ದ ಫಿಲ್ಮ್ ಸ್ಟೇಜ್ ವೇರ್ ಯು ವಿಲ್ ಬಿ ಹ್ಯಾವಿಂಗ್ 2 ಪೇಪರ್ಸ್. ಈ 2 ಪೇಪರ್ಗೆ ಪ್ರತಿ ಪೇಪರ್ 200 ಮಾರ್ಕ್ಸ್ ಇರೋದ್ರಿಂದ 400 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಸ್ಟೇಜ್ 2 ಅಲ್ಲಿ ಮೇನ್ಸ್. ಈ ಸ್ಟೇಜ್ 2 ಮತ್ತು ಸ್ಟೇಜ್ 3ಯಲ್ಲಿ ಇತ್ತೀಚಿನ ನೋಟಿಫಿಕೇಷನ್ದ ಕೆಲವೊಂದು ರಿಫಾರ್ಮ್ಸ್ನ ಮಾಡಿದ್ದಾರೆ. ಸೊ ಅದೇನಪ್ಪ ಅಂತಂದರೆ ಸ್ಟೇಜ್ 2 ಅಲ್ಲಿ ನಮಗೆ ಅರ್ಲಿಯರ್ ಆಪ್ಷನಲ್ ಸಬ್ಜೆಕ್ಟ್ನ ಇತ್ತು, ಅದನ್ನು ರಿಮೂವ್ ಮಾಡಿದ್ದಾರೆ. ಈಗ ಓನ್ಲಿ 5 GS ಪೇಪರ್ಸ್ ಇರೋದರಿಂದ ಪ್ರತಿಯೊಬ್ಬರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದೆ. ಅದೇ ರೀತಿ ಇಂಟರ್ವ್ಯೂಯಲ್ಲಿ ಸಮೇತ ಸುಮಾರು 200 ಮಾರ್ಕ್ಸ್ ಇತ್ತು, ಅದನ್ನು ಈಗ 50 ಮಾರ್ಕ್ಸ್ ರೆಡ್ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಹಂತೆ ಕಂತೆಗಳಿಗೆ ಹೂಗೊಡ್ದಿರ ನಮ್ಮ ಒಂದು ಪ್ರಿಪ್ರೇಷನ್ ರೈಟ್ ಡೈರೆಕ್ಷನಲ್ಲಿ ತಗೊಳೋದು ಬಹಳ ಉತ್ತಮ. ಆ್ಯಕ್ಚುಲಿ ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ಒಂದು ಎಕ್ಸಾಮ್ 3 ಹಂತಗಳು ಒಳಗೊಂಡಿದೆ. ಮೊದಲನೇ ಹಂತದಲ್ಲಿ ಪ್ರಿಲಿಮ್ಸ್. ಸೊ ದಿಸ್ ಸ್ಟೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈ ಒಂದು ಎಕ್ಸಾಮ್ಗೆ ಸುಮಾರು ಒಂದು 5ರಿಂದ 10 ವರ್ಷ, 2 ವರ್ಷ, 3 ವರ್ಷ ಈ ಥರ ಹಲವಾರು ವರ್ಷಗಳು ಈ ಒಂದು ಎಕ್ಸಾಮ್ಸ್ಗೆ ರೆಡಿ ಮಾಡ್ತಕ್ಕಂಥ ಕಾಂಪಿಟೇಟರ್ ಸಮೇತ ಈ ಒಂದು ಎಕ್ಸಾಮ್ಗೆ ಅಪಿಯರ್ ಆಗೋದ್ರಿಂದ ದಿಸ್ ಸ್ಟೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. 2 GS ಪೇಪರ್ ಇರುತ್ತೆ. ಮೊದಲನೇ GS ಪೇಪರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿಂದ ಸುಮಾರು ಒಂದು 40 ಕ್ವಶನ್ಸ್ ಬರುತ್ತೆ. ಅದೇ ರೀತಿ ಹ್ಯುಮ್ಯಾನಿಟೀಸ್ ಅಂದರೆ ಲೈಕ್ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ ಇಂತಹ ಒಂದು ಸಬ್ಜೆಕ್ಟ್ಸಿಂದ 60 ಕ್ವಶನ್ಸ್ ಬರುತ್ತೆ. ಟೋಟಲಿ 100 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಟೋಟಲಿ 200 ಮಾರ್ಕ್ಸ್ ಫ್ರಮ್ ದ GS ಪೇಪರ್ 1. ಅದೇ ರೀತಿ ಪೇಪರ್ 2 ಇಂದ ಸ್ಟೇಟ್ ಮತ್ತು ಲೋಕಲ್ ಕರೆಂಟ್ ಅಫೇರ್ಸಿಂದ ಸುಮಾರು ಒಂದು 40 ಕ್ವಶನ್ಸ್ ಬರುತ್ತೆ. ಅದೇ ರೀತಿ ಜನರಲ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟಿಂದ ಸುಮಾರು ಒಂದು 30 ಕ್ವಶನ್ ಮತ್ತು ಮೆಂಟಲ್ ಎಬಿಲಿಟಿಯಿಂದ ಒಂದು 30 ಕ್ವಶನ್. ಟೋಟಲಿ 100 ಕ್ವಶನ್ಸ್, ಟೋಟಲಿ 200 ಮಾರ್ಕ್ಸ್. ಸೊ ಈ ಒಂದು 400 ಮಾರ್ಕ್ಸ್ ಫಿಲಿಮ್ಸ್ ಇರೋದ್ರಿಂದ ಮತ್ತು ಆಬ್ಜೆಕ್ಟಿವ್ ಟೈಪ್ಸ್ ಆಫ್ ಕ್ವಶನ್ಸ್ ಇರೋದ್ರಿಂದ ಮತ್ತು ತುಂಬ ನಂಬರ್ ಆಫ್ ಆಸ್ಪಿರೆಂಟ್ಸ್ ಸಮೇತ ಈ ಒಂದು ಸ್ಟೇಜಲ್ಲಿ ಜಾಸ್ತಿ ಅಪಿಯರ್ ಆಗೋದ್ರಿಂದ ದಿಸ್ ಸ್ಟೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವ ಥರ ರೆಡಿ ಆಗಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಯಾರೆಲ್ಲ ಈ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರಲ್ಲ ಅವರು ಮೇನ್ಸ್ಗೆ ಎಂಟ್ರಿ ಆಗ್ತಾರೆ. ಈ ಒಂದು ಮೇನ್ಸಲ್ಲಿ ನಾನು ಈಗಾಗಲೇ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ ಹಾಗೆ ಇತ್ತೀಚೆಗೆ ರಿಫಾರ್ಮ್ಸ್ ಆಗಿರೋದ್ರಿಂದ ಆಪ್ಷನಲ್ ಸಬ್ಜೆಕ್ಟ್ ಇಲ್ಲದಿರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಒಂದು 5 GS ಪೇಪರ್ ಕಾಮನ್ ಆಗಿ ಇದೆ. ಈ GS ಪೇಪರಲ್ಲಿ ನಾವು ಬ್ರಾಡಾಗಿ ನೋಡೋದೇ ಆದರೆ ಪೇಪರ್ 1 ನಮಗೆ essay ಪೇಪರ್ ಇದೆ. ಪೇಪರ್ 2 ಅಲ್ಲಿ ಟಾಪಿಕ್ಸ್ ಲೈಕ್ ಹಿಸ್ಟ್ರಿ, ಸೋಷಾಲಜಿ ಮತ್ತು ಎಕನಾಮಿ, ಈ ಒಂದು 3 ಟಾಪಿಕ್ಸು ನಮಗೆ GS ಪೇಪರ್ 1ನಲ್ಲಿ ಬರುತ್ತೆ. ಅದೇ ರೀತಿ GS ಪೇಪರ್ 2 ಅಲ್ಲಿ ಜಿಯೋಗ್ರಫಿ, ಪಾಲಿಟಿ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ GS ಪೇಪರ್ 2 ಅಲ್ಲಿ ಬರುತ್ತೆ. ಹಾಗೆ GS ಪೇಪರ್ 3ಯಲ್ಲಿ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟ್ ಹಾಗೂ ಅಗ್ರಿಕಲ್ಚರ್, ನ್ಯಾಚುರಲ್ ಸೈನ್ಸ್ GS ಪೇಪರ್ 3ಯಲ್ಲಿ ಬರುತ್ತೆ. ಅದೇ ರೀತಿ GS ಪೇಪರ್ 4 ಇಸ್ ದ ಎಥಿಕ್ಸ್ ಪೇಪರ್. ಸ್ನೇಹಿತರೆ, ನಾವಿಲ್ಲಿ ಸ್ವಲ್ಪ ಗಮನಿಸುವುದೇ ಆದರೆ ಪ್ರಿಲಿಮ್ಸ್ಗೂ ಮತ್ತು ಮೇನ್ಸ್ಗೆ ದೇರ್ ಆರ್ ಸಮ್ ಸಬ್ಜೆಕ್ಟ್ ವಿಚ್ ಆರ್ ಕಾಮನ್ ಫಾರ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಸೊ ಹಾಗಾಗಿ ಈ ಕಾಮನ್ ಆಗಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ಗೆ ನಾವು ಮೊದಲ ಆದ್ಯತೆ ಕೊಟ್ಟು ಪ್ರಿಪ್ರೇಷನ್ ಮಾಡ್ಕೊಳೋದೇ ಆದರೆ KS ಜೊತೆಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅನ್ನೋದೇ ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಕಾಮನ್ ಸಬ್ಜೆಕ್ಟ್ಸ್ ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು, ಜಿಯೋಗ್ರಫಿ, ಎಕನಾಮಿ, ಸೈನ್ಸ್, ಎನ್ವಿರಾನ್ಮೆಂಟ್, ಈ ಕಾಮನ್ ಸಬ್ಜೆಕ್ಟ್ ದೇರ್ ಫಾರ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಇನ್ ಅಡಿಷನ್ ಟು ದ್ಯಾಟ್
KPSC ಕಂಡಕ್ಟ್ ಮಾಡುವಂತಹ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರ್ತಕ್ಕಂಥ GS ಪೇಪರ್ ಕೂಡ ಸೇಮ್ ಟಾಪಿಕ್ಸ್ ಇರೋದ್ರಿಂದ ಈ ಒಂದು ಸಬ್ಜೆಕ್ಟ್ಸ್ನ ನಾವು ಕೋರ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಆ್ಯಕ್ಚುಲಿ. ಸೊ ಹಾಗಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿ KPSCಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದೇ ಆದರೆ ಈ ಒಂದು ಕೋರ್ ಸಬ್ಜೆಕ್ಟ್ಸಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಬಹಳ ಉತ್ತಮ. ಯಾಕೆಂತಂದರೆ ಈ ಕೋರ್ ಸಬ್ಜೆಕ್ಟ್ಸು ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡಾಗ ರೈಟ್ ಫ್ರಮ್ PC ಟು DC, ಓಕೆ, ಅದು ಪೊಲೀಸ್ ಇರ್ಬೋದು, ಇಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇತ್ತೀಚೆಗೆ ನೋಟಿಫೈ ಆಗಿರ್ತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಓಕೆ, ಇಲ್ಲ IAS ಇರ್ಬೋದು, KS ಎಕ್ಸಾಮ್ ಇರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗೂ ಈ ಕೋರ್ ಸಬ್ಜೆಕ್ಟ್ಸ್ ರಿಮೈನ್ಸ್ ಸೇಮ್ ಇರುತ್ತೆ. ಬಟ್ ದ ವೇ ಆಫ್ ಆಸ್ಕಿಂಗ್ ಕ್ವಶನ್ಸ್ ಓನ್ಲಿ ಡಿಫ್ರೆಂಟ್ ಅಷ್ಟೇ. ಸೊ PCಗಿರ್ಬೋದು, PSCಗಿರ್ಬೋದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು KS ಸಮ್ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಕೇಳೋದ್ರಿಂದ ದ ವೇ ಆಫ್ ಆಸ್ಕಿಂಗ್ ಕ್ವಶನ್ಸ್ ಆರ್ ಡಿಫ್ರೆಂಟ್, ಬಟ್ ಟಾಪಿಕ್ಸ್ ರಿಮೈನ್ ಸೇಮ್ ಇರೋದ್ರಿಂದ ಈ ಒಂದು ಟಾಪಿಕ್ಸ್ನ ಮೊದಲ ಆದ್ಯತೆ ಕೊಟ್ಟು ನಾವು ಪ್ರಿಪ್ರೇಷನ್ ಮಾಡ್ಕೊಳೋದೇ ಆದರೆ ಸೊ KS ಜೊತೆಗೆ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿದ ಹಾಗೆ ಅಪಾರ್ಟ್ ಫ್ರಮ್ ದೀಸ್ ಕೋರ್ಸ್ ಆಬ್ಜೆಕ್ಟ್ ಯಾವುದೇ ಒಬ್ಬ ವಿದ್ಯಾರ್ಥಿ, ಯಾಕಂತಂದರೆ ಈಗ ನೀವು ನಾನು KSA ಮಾಡಬೇಕು ಅನ್ನೋದಾದರೆ ಬಹಳ ಉತ್ತಮ, ಸಂತೋಷ. ಬಟ್ ಯಾಕಂದರೆ KS ಅನ್ಲೈಕ್ UPSC ಪ್ರತಿ ವರ್ಷ ಕಾಲ್ ಮಾಡಲ್ಲ, ಲೈಕ್ 2 years 3 years ವೆನ್ ಎವರ್ ವೇಕೆನ್ಸೀಸ್ ಕ್ರಿಯೇಟ್ ಮಾಡಿದಾಗ ನೋಟಿಫಿಕೇಷನ್ ಕಾಲ್ ಮಾಡೋದ್ರಿಂದ ಸೊ ಅಲಾಂಗ್ ವಿತ್ ಆ ಎಕ್ಸಾಮ್ಸ್ಗೆ ಬೇರೆ ಬೇರೆ ಎಕ್ಸಾಮ್ಸ್ ಯಾವೆಲ್ಲ ಪಠ್ಯಕ್ರಮ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಮನ್ನಾಗಿ ಇರ್ತಕ್ಕಂಥ ಒಂದು ಸಿಲೆಬಸ್ನ ರೆಡಿ ಮಾಡಿಕೊಂಡು ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ನಾವು ಅಟೆಂಡ್ ಮಾಡಿದ್ರೆ ಸೊ ದಟ್ ನಮ್ಮ ಒಂದು ಸಕ್ಸಸ್ ರೇಷಿಯೋ ವಿಲ್ ಬಿ ಮೋರ್. ಇಲ್ಲ ಅಂತಂದರೆ ನಾವು KSಗೆ ಕಾತ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಕೋರ್ಸ್ ಸಬ್ಜೆಕ್ಟ್ನ ನೀವು ತಯಾರು ಮಾಡೋದರ ಜೊತೆಗೆ ಅಡಿಷ್ನಲ್ ಆಗಿ ನೀವು IASಗೂ ರೆಡಿ ಮಾಡಬೇಕು ಅನ್ನೋದೇ ಆದರೆ ಅಡಿಷ್ನಲ್ ಆಗಿ ಫ್ಯೂ ಟಾಪಿಕ್ಸ್ನ ರೆಡಿ ಆಗಬೇಕಾಗುತ್ತೆ. ಅದು ಯಾವುವು? ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ವರ್ಲ್ಡ್ ಹಿಸ್ಟ್ರಿ ಇರ್ಬೋದು, ಸೋಷಿಯಲ್ ಇಶ್ಯೂಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಇಶ್ಯೂಸ್ ಮತ್ತು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಪೇಪರ್ ಇರ್ಬೋದು, SA ಪೇಪರ್ ಇರ್ಬೋದು. ಇವು ಅಡಿಷ್ನಲ್ ಆಗಿ ಕೋರ್ ಸಬ್ಜೆಕ್ಟ್ ಜೊತೆಗೆ ನೀವು ರೆಡಿ ಆಗಬೇಕಾಗುತ್ತೆ. ಅದೇ ಥರ ನೀವು IAS ಮತ್ತು KS ಎರಡಕ್ಕೂ ನೀವು ಪ್ರಿಪ್ರೇಷನ್ ಮಾಡಬೇಕಂತ ಅನ್ನೋದಾದರೆ ಕೋರ್ ಸಬ್ಜೆಕ್ಟ್ ಜೊತೆಗೆ ಕೆಲವೊಂದು ಟಾಪಿಕ್ಸ್ ಎಗೈನ್ ಕಾಮನ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಗ್ರಿಕಲ್ಚರ್, ನ್ಯಾಚುರಲ್ ಸೈನ್ಸ್, SA ಪೇಪರ್ ಆ್ಯಂಡ್ ಎಥಿಕ್ಸ್ ಪೇಪರ್. ಈ ಸಬ್ಜೆಕ್ಟ್ಸ್ ಎಗೈನ್ ಮತ್ತು IASಗೂ KSಗೂ ಸೇಮೇ ಅಪಾರ್ಟ್ ಫ್ರಮ್ ಕೋರ್ ಸಬ್ಜೆಕ್ಟ್ಸ್. ಆ್ಯಕ್ಚುಲಿ ಅಡಿಷ್ನಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ನ ನಾವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸೊ ದಟ್ IAS ಜೊತೆಗೆ ನೀವು KS ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಬೋದು. ಇಲ್ಲ ನೀವು KS ಎಕ್ಸಾಮ್ಗೆ ರೆಡಿ ಮಾಡ್ತಿರೋದೇ ಆದರೆ KS ಎಕ್ಸಾಮ್ ಜೊತೆಗೆ IAS ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಬೋದು. ಅದೇ ರೀತಿ ಈ ಒಂದು ಕಾಮನ್ ಸಬ್ಜೆಕ್ಟ್ ಜೊತೆಗೆ KSಗೆ ಅಡಿಷ್ನಲ್ ಆಗಿ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಒಂದು ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಹಿಸ್ಟ್ರಿ ಇರ್ಬೋದು, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಜಿಯೋಗ್ರಫಿ, ಈ ಟಾಪಿಕ್ಸು ಜೊತೆಗೆ ನಾವು ಓದೋದೇ ಆದರೆ KPSC ಕಂಡಕ್ಟ್ ಮಾಡುವಂತಹ ಬೇರೆ ಬೇರೆ ಎಕ್ಸಾಮ್ಸ್ಗೂ ಸಮೇತ ಸೇಮ್ ಸಿಲೆಬಸ್ ಇರೋದ್ರಿಂದ ನೀವು KSಗೆ ಪ್ರಿಪ್ರೇಷನ್ ಮಾಡಿದ್ರೆ ಬೇರೆ ಎಕ್ಸಾಮ್ಸ್ ಕೂಡ ಜೊತೆಗೆ ಅಟೆಂಡ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಹಾಗಾಗಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪ್ರೇಷನ್ ಆಗ್ತಿರೋದೇ ಆದರೆ ಆ ಒಂದು ಎಕ್ಸಾಮ್ನ ಪಠ್ಯಕ್ರಮ ಏನು ಅನ್ನೋದನ್ನು ಫಸ್ಟ್ ನೀವು ಅರ್ಥೈಸ್ಕೋಬೇಕು. ಸೊ ಆ ಒಂದು ಪಠ್ಯಕ್ರಮದ ಆಧಾರದ ಮೇಲೆ ನೀವು ಮೊದಲ ಆದ್ಯತೆ ಯಾವ್ದು ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಯಾವ್ದು ಕೊಡಬೇಕು, ಥರ್ಡ್ ಪ್ರಯಾರಿಟಿ ಯಾವ್ದು ಕೊಡಬೇಕು ಅನ್ನೋದನ್ನು ಅರ್ಥ ಆಗುತ್ತೆ ಆ್ಯಕ್ಚುಲಿ. ಸೊ ಸ್ನೇಹಿತರೆ, ಈ ಥರ ನೀವು ಯಾವುದೇ ಒಂದು ಎಕ್ಸಾಮ್ಸ್ ರೆಡಿ ಆಗಬೇಕಾದ್ರೆ ಮೊದಲಿಗೆ ನೀವು ಪಠ್ಯಕ್ರಮ ತಿಳ್ಕೊಳ್ಳಿ. ಕಾಮನ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ನ ಮೊದಲ ಆದ್ಯತೆ ಕೊಟ್ಟು ಅದನ್ನು ಮುಗಿಸ್ಕೊಳ್ಳಿ. ಅದೇ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ಗೆ ಇರ್ತಕ್ಕಂಥ ಒಂದು ಅಡಿಷ್ನಲ್ ಟಾಪಿಕ್ಸ್ ಸಮೇತ ನೀವು ಐಡೆಂಟಿಫೈ ಮಾಡಿ ಆ ಒಂದು ಟಾಪಿಕ್ಸ್ಗೆ ರೆಡಿ ಮಾಡೋದ್ರಿಂದ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇದೆಲ್ಲ ನಾವು ತಿಳ್ಕೊಂಡ್ಮೇಲೆ ಹೌ ಟು ಸ್ಟಾರ್ಟ್ ಅನ್ನೋ ಒಂದು ಕ್ವಶನ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬರುತ್ತೆ. ಸೊ ಬಹಳ ಮುಖ್ಯವಾಗಿ ಈ ಥರ ಎಕ್ಸಾಮ್ಸ್ಗೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ವಾಟ್ ಆರ್ ದ ಸೋರ್ಸಸ್ ಟು ಬಿ ರೆಫರ್ಡ್, ಯಾವೆಲ್ಲ ಸೋರ್ಸಸ್ನ ನಾನು ಓದಬೇಕು ಅನ್ನೋದೊಂದು ಕ್ವಶನ್. ಅದೇ ರೀತಿ ಹೌ ಟು ಪ್ರಿಪೇರ್ ಫಾರ್ ಕರೆಂಟ್ ಅಫೇರ್ಸ್, ಯಾಕಂದರೆ ಪ್ರತಿದಿನ ಆಗ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳು ನಾವು ಯಾವ ಥರ ತಯಾರಿ ಮಾಡಬೇಕು ಅನ್ನೋದು ಒಂದು ಕ್ವಶನ್. ಅದರ ಜೊತೆಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಫಿಲಿಮ್ಸ್ಗಿಂತ ಮುಂಚೆನೇ ಫಿಲಿಮ್ಸ್ಗೂ ಮತ್ತು ಮೇನ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ತಯಾರಿ ಯಾವ ಥರ ಮಾಡಬೇಕು, ಅದೇ ರೀತಿ ನನ್ನ ಪ್ರಿಪ್ರೇಷನ್ ರೈಟ್ ಮಾರ್ಗದಲ್ಲಿ ಅಂದರೆ ರೈಟ್ ಡೈರೆಕ್ಷನಲ್ಲಿ ಹೋಗ್ತಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳೋದು ಕೂಡ ಒಂದು ಕ್ವಶನ್. ಈ ಥರ ಹಲವಾರು ಕ್ವಶನ್ಸ್ ಯಾವುದೇ ಒಬ್ಬ ವಿದ್ಯಾರ್ಥಿಗೆ, ಯಾವುದೇ ಒಬ್ಬ ಆಕಾಂಕ್ಷೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬರುವುದು ಬಹಳ ಸಹಜ. ಹೇಗೆ ಈ ಒಂದು ಕ್ವಶನ್ಸ್ಗೆ ಹೌ ಟು ಫೈಂಡ್ ಸೊಲ್ಯೂಷನ್ಸ್ ಫಾರ್ ದಿಸ್ ಕ್ವಶನ್ಸ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ಒಂದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಹೇಗೆ ಅಪ್ರೋಚ್ ಮಾಡಬೇಕು,
ಈಚ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಟ್ರಾಟಜಿ ಹೇಗಿರುತ್ತೆ, ಪ್ರತಿ ಕಾಂಪಿಟೇಟಿವ್ ತಕ್ಕಂಥ ಸಿಲೆಬಸ್ ಏನು, ಯಾವ ಬುಕ್ಸ್ನ ನೀವು ರೆಫರ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಲಿಸ್ಟೇ ಇದೆ. ಸೊ ಹಾಗಾಗಿ ಇಲ್ಲಿ ಚರ್ಚಿಸಲಿಕ್ಕೆ ಆಗದೇ ಇರೋದ ಕಾರಣ ಈ ಎಂಟೈರ್ ಬುಕ್ ಲಿಸ್ಟ್ನ ಈ ಒಂದು ವಿಡಿಯೋ ಸಬ್ಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇಲ್ಲಾಂದರೆ ಯು ಕ್ಯಾನ್ ಲಾಗಿನ್ ಟು www.indiaforis.com. ಸೊ ಅಲ್ಲಿ ಡೀಟೇಲ್ಡ್ ಸ್ಟ್ರಾಟಜಿ ಆಸ್ ವೆಲ್ ಆಸ್ ಬುಕ್ ಲಿಸ್ಟ್ನ ಪ್ರೊವೈಡ್ ಮಾಡೋದ್ರಿಂದ ಯು ಕ್ಯಾನ್ ಗೋ ಥ್ರೂ ಇಟ್. ಆರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಲೈಕ್ ಯಾವುದೆಲ್ಲ ಬುಕ್ಸ್ ಓದ್ಕೋಬೇಕು ಅನ್ನೋದು ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಯು ಕ್ಯಾನ್ ರೀಚ್ ಔಟ್ ಟು ದ ಕಾಂಟ್ಯಾಕ್ಟ್ ನಂಬರ್ ವಿಚ್ ಯು ಹ್ಯಾವ್ ಗಿವನ್ ಇನ್ ಆರ್ ವೆಬ್ಸೈಟ್ ಆ್ಯಕ್ಚುಲಿ. ಓಕೆ ಸ್ನೇಹಿತರೆ, ಇದನ್ನು ಹೇಳ್ತಾ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇಂಡಿಯಾ ಪ್ರೈಸ್ ಆಫರ್ಸ್ ಕೋಚಿಂಗ್ ಫಾರ್ ಬೋತ್ UPSC ಆಸ್ ವೆಲ್ ಆಸ್ KPSC. KS ಗೆ ಲೈಕ್ ಫಿಲಿಮ್ಸು ಮತ್ತು ಮೇನ್ಸ್ ಬ್ಯಾಚಸ್ನ ಸಪ್ರೇಟಾಗಿ ಇಂಡಿಯಾ ಪ್ರೈಸ್ನಲ್ಲಿ ನಡೆಸಲಾಗುತ್ತದೆ. ಇದರಲ್ಲಿ ಬಹಳ ಮುಖ್ಯವಾಗಿ KS ಫಿಲಿಮ್ಸ್ ಮತ್ತು ಫಿಲಿಮ್ಸ್ನ ಕ್ಲಾಸಸ್ನ ಬ್ಯಾಚಸ್ ಆಲ್ರೆಡಿ ಶುರುವಾಗಿದೆ. ಜೂನ್ 2ನೇ ವೀಕ್ 3ನೇ ವೀಕಲ್ಲಿ ಇನ್ನೊಂದು ಫಿಲಿಮ್ಸ್ ಬ್ಯಾಚ್ ಶುರುವಾಗ್ತಿದೆ. ಸೊ ಈ ಫಿಲಿಮ್ಸ್ ಬ್ಯಾಚ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಈ ಫಿಲಿಮ್ಸ್ ಬ್ಯಾಚ್ ಕರೆಕ್ಟಾಗಿ ಅಟೆಂಡ್ ಮಾಡಿರೋದೇ ಆದರೆ ಆ ಒಂದು ವಿದ್ಯಾರ್ಥಿ KPSC ಕಂಡಕ್ಟ್ ಮಾಡುವಂತಹ ಹಲವಾರು ಎಕ್ಸಾಮ್ಸ್, ಅದು PSA ಎಕ್ಸಾಮ್ ಇರ್ಬೋದು, PC ಎಕ್ಸಾಮ್ ಇರ್ಬೋದು, ಸಬ್ ರಿಜಿಸ್ಟ್ರಾರ್ ಎಕ್ಸಾಮ್ ಇರ್ಬೋದು, ಈ ಥರ ಯಾವುದೇ ಒಂದು ಎಕ್ಸಾಮ್ಸ್ನ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾಕೆ ಅಂತಂದರೆ KPSC ಪ್ರಿಲಿಮ್ಸ್ಗೆ ಇರ್ತಕ್ಕಂತಹ ಒಂದು ಸೇಮ್ ಸಿಲೆಬಸ್ಸೇ ಬೇರೆ ಬೇರೆ ಎಕ್ಸಾಮ್ಸ್ಗೆ ಇರ್ತಕ್ಕಂಥ GS ಪೇಪರ್ ಸಿಲೆಬಸ್ಸು ರಿಮೈನ್ ಸೇಮ್ ಇರೋದ್ರಿಂದ, ಸೊ ದ್ಯಾಟ್ by preparing for KS you can also attempt other competitive exams actually. ಸೊ ಈ ಒಂದು ನಮ್ಮ ಇಂಡಿಯಾ ಪ್ರೈಸ್ ಇನ್ಸ್ಟಿಟ್ಯೂಟಲ್ಲಿ KPSC ಫಿಲಿಮ್ಸ್ ಸ್ಪೆಷಾಲಿಟಿ ಏನಪ್ಪ ಅನ್ನೋದೇ ಆದರೆ ಇಲ್ಲಿ ಕ್ಲಾಸಸ್ನ ಇದೇ ಒಂದು ಫೀಲ್ಡಲ್ಲಿ ಸುಮಾರು ಒಂದು 10 ರಿಂದ 15 ವರ್ಷ ಲೈಕ್ ಟೀಚಿಂಗ್ ಮಾಡ್ತಾ, ಅದೇ ರೀತಿ ರ್ಯಾಂಕ್ ಹೋಲ್ಡರ್ಸ್ ಬಂದು ಕ್ಲಾಸಸ್ ಮಾಡೋದ್ರಿಂದ ರೈಟ್ ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚ್ ಕೊಡ್ತಾ ಎಕ್ಸಾಮ್ ಓರಿಯೆಂಟೆಡ್ ಟೀಚಿಂಗ್ನ ಕೊಡಲಿಕ್ಕೆ ಸಾಧ್ಯ ಆಗ್ತಿದೆ. ಅದೇ ರೀತಿ ಪ್ರತಿಯೊಬ್ಬರು ಡಿಫ್ರೆಂಟ್ ವೇಸಿಂದ ಬಂದಿರ್ತಾರೆ. ಲೈಕ್ ಸಮ್ ಆಸ್ಪಿರೆಂಟ್ಸ್ ಮೈಟ್ ಹಾವ್ ಕಮ್ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಇಲ್ಲ ಕೆಲವರು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ, ಕೆಲವರು ಸೈನ್ಸ್ ಬ್ಯಾಕ್ಗ್ರೌಂಡಿಂದ. ಸೊ ಅವರು ಬೆಳೆದು ಬಂದಿರತಕ್ಕಂಥದ್ದು ಆದಿ ಸಮೇತ ಬೇರೆ ಬೇರೆ ಇರೋದ್ರಿಂದ, ಸೊ ಲೈಕ್ ಡಿಫ್ರೆಂಟ್ ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೌಟ್ಸ್ ಇರೋದ್ರಿಂದ ಪರ್ಸನಲೈಸ್ಡ್ ಮೆಂಟರ್ಶಿಪ್ನ ಸಮೇತ ಈ ಒಂದು ಇಂಡಿಯಾ ಪ್ರೈಸ್ ಇನ್ಸ್ಟಿಟ್ಯೂಟಲ್ಲಿ ಮಾಡಲಾಗುತ್ತೆ. ಅಂದರೆ ಲೈಕ್ ನಿನಗಿರ್ತಕ್ಕಂಥ ಒಂದು ದೊಡ್ಡ ಡೌಟ್ ನನಗೆ ಸಣ್ಣದಾಗಿರ್ಬೋದು, ನನಗಿರ್ತಕ್ಕಂಥ ಒಂದು ಸ್ಮಾಲ್ ಡೌಟ್ ನಿಮಗೆ ದೊಡ್ಡದಿರ್ಬೋದು. ಸೊ ಇಂತಹ ಒಂದು ಡೌಟ್ನ ಕ್ಲಾರಿಫಿಕೇಷನ್ ಮಾಡಲಿಕ್ಕೋಸ್ಕರ ಆಲ್ರೆಡಿ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಕ್ಕಂತಹ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಟೀಮ್ 24/7 ನಿಮ್ಮ ಜೊತೆಗೆ ಇದ್ದು ಆ ಒಂದು ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ಪ್ರತಿಯೊಂದು ಬ್ಯಾಚ್ಗೂ ಒಂದು ಮೆಂಟರ್ ಅಂತ ಇರ್ತಾರೆ. ಅದೇ ರೀತಿ ಈ ಒಂದು ಕ್ಲಾಸಸ್ ಅಟೆಂಡ್ ಮಾಡ್ತಾ ಗ್ರಾಜುಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಮಾಡ್ತಾ ಮತ್ತು ಕಾಂಪ್ರಿಹೆನ್ಸಿವ್ ಟೆಸ್ಟ್ ಸೀರೀಸ್ ಮಾಡೋದ್ರ ಜೊತೆಗೆ ಈ ಒಂದು ಟೆಸ್ಟ್ನ ಸಮೇತ ಕ್ಲಾಸಲ್ಲಿ ಆಗ್ತಕ್ಕಂಥ ಒಂದು ಟಾಪಿಕ್ಸ್ ಬೇಸ್ ಮೇಲೆ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಒಂದು ಕಡೆ ಕ್ಲಾಸ್ ಕೇಳ್ತಿರ್ತೀರ, ಇನ್ನೊಂದು ಕಡೆ ಬೇಸಿಕ್ ಬುಕ್ಸ್ ಓದ್ತಿರ್ತೀರ, ಇನ್ನೊಂದು ಕಡೆ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಎಲ್ಲ ಸಿಂಕ್ ಆಗೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಮೇಲೆ ಹಿಡಿತ ಸಾಧಲಿಕ್ಕೆ ಸರಿ ಹೋಗುತ್ತೆ. ಅದೇ ರೀತಿ ಯಾವುದೇ ಒಂದು ಸಮಸ್ಯೆ ಇದ್ದರೆ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ಕ್ಲಾರಿಫೈ ಮಾಡಲಿಕ್ಕೆ ಟೀಮ್ ಇರೋದರಿಂದ ಎಲ್ಲ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಅದೇ ರೀತಿ ಲೈಕ್ ಇತ್ತೀಚೆಗೆ ತೇರ್ಗಡೆ ಹೊಂದಿರತಕ್ಕಂತಹ KS ಮತ್ತು IAS ಅಧಿಕಾರಿಗಳು ಬಂದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳೋದ್ರಿಂದ ಸೊ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಮೋಟಿವೇಶನ್ ಕೂಡ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೊಳ್ಳಲಾಗುತ್ತದೆ. ಅದೇ ರೀತಿ ಕರೆಂಟ್ ಅಫೇರ್ಸ್ ವೆಲ್ ಎಸ್ಟಾಬ್ಲಿಷ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮಿಂದ ಪ್ರಿಪ್ರೇಷನ್ ಮಾಡಿ ವೀಕ್ಲಿ ಕರೆಂಟ್ ಅಫೇರ್ಸನ್ನು ಸಮೇತ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಹೊಸ ಬ್ಯಾಚ್ ಜೂನ್ 2ನೇ ವಾರದಲ್ಲಿ ಶುರುವಾಗ್ತಿದೆ. ಸೊ ಯಾರೆಲ್ಲ KS ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಬೇರೆ ಬೇರೆ ಎಕ್ಸಾಮ್ಸ್ಗೆ ರೆಡಿ ಆಗ್ತಿರೋರು ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬಹುದು ಆ್ಯಕ್ಚುಲಿ. ಅದೇ ರೀತಿ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದ ಹಾಗೆ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿ ನನ್ನ ಪ್ರಿಪ್ರೇಷನ್ ರೈಟ್ ಡೈರೆಕ್ಷನಲ್ಲಿ ಹೋಗ್ತಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾಕ್ ಟೆಸ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಒಂದು ಮಾಕ್ ಟೆಸ್ಟ್ನ ಸಮೇತ ಜೂನ್ ಎಂಡ್ ಅಲ್ಲಿ ಮಾಕ್ ಟೆಸ್ಟ್ನ ಸ್ಟಾರ್ಟ್ ಮಾಡ್ತಾರೆ KPSC ಫಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ. ಬೆಸ್ಟ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಲೈಕ್ ಟೆಸ್ಟ್ ಯಾವುದೇ ಒಂದು ಟೆಸ್ಟ್ ಪೇಪರ್ನ ವೆಲ್ ಎಸ್ಟಾಬ್ಲಿಷ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮಿಂದ ಪ್ರಿಪ್ರೇಷನ್ ಮಾಡೋದ್ರಿಂದ ಪ್ರಸ್ತುತ ಯಾವ ಥರ ಒಂದು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿದ್ದಾರೆ KPSC ಅದೇ ನಿಟ್ಟಿನಲ್ಲಿ ಟೆಸ್ಟ್ ಪೇಪರ್ನ ಪ್ರಿಪ್ರೇಷನ್ ಮಾಡ್ತಾರೆ. ಸೊ ದ್ಯಾಟ್ ಯು ವಿಲ್ ಗೆಟ್ ರೈಟ್ ಓರಿಯೆಂಟೇಷನ್ ಫಾರ್ ದಿಸ್ ಎಕ್ಸಾಮ್. ಅದೇ ರೀತಿ
ಸಬ್ಜೆಕ್ಟ್ ವೈಸ್ ಮತ್ತು ಫುಲ್ ಲೆಂತ್ ಟೆಸ್ಟ್ ಪೇಪರ್ಸ್ನ ಕಂಡಕ್ಟ್ ಮಾಡೋದ್ರಿಂದ ನಿಮ್ಮ ಪ್ರಿಪ್ರೇಷನ್ ಹಂತವಾಗಿ ತೊಗೊಂಡೋಗ್ಲಿಕ್ಕೆ ಸಮೇತ ಕೂಡ ಹೆಲ್ಪ್ ಆಗುತ್ತೆ. ಪ್ರತಿ ಟೆಸ್ಟ್ ಪೋಸ್ಟ್ ಡಿಸ್ಕಷನ್ ಮಾಡೋದ್ರಿಂದ ಯಾವುದೇ ತರಹ ನಿಮಗೆ ಡೌಟ್ಸ್ ಇದ್ದರೆ ದೆನ್ ಆ್ಯಂಡ್ ದೇ ಇಟ್ ಸೆಲ್ಫ್ ಯು ಕ್ಯಾನ್ ಕ್ಲಾರಿಫೈ ವಿತ್ ದ ಟೀಚರ್ ಆ್ಯಸ್ ವೆಲ್ ಆಸ್ ವಿತ್ ದ ಮೆಂಟರ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಈಗ ಫಾರ್ ಎಕ್ಸಾಂಪಲ್ ನನಗೆ ಸೈನ್ಸ್ ಸ್ಟೂಡೆಂಟ್ ಆರ್ಟ್ಸ್ ಸಬ್ಜೆಕ್ಟ್ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಟೆಸ್ಟ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಮಾಡೋದ್ರಿಂದ ಅವರ ಸ್ಟ್ರೆಂತು ಮತ್ತು ವೀಕ್ನೆಸ್ ಫೈಂಡ್ ಔಟ್ ಮಾಡಲಿಕ್ಕೆ ಸಮೇತ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ತರಗತಿಗಳನ್ನು ಪ್ರವೇಶ ಪಡಿತಕ್ಕಂತಹ ವಿದ್ಯಾರ್ಥಿಗಳ ಜೊತೆಗೆ ಲೈಕ್ ಆಲ್ ಕರ್ನಾಟಕ ಯಾರೇ ಒಂದು ಈ ಟೆಸ್ಟ್ ಸೀರೀಸ್ ಜಾಯ್ನ್ ಆದರೂ ಸಮೇತ ಎಲ್ಲ ಒಟ್ಟಿಗೆ ರ್ಯಾಂಕಿಂಗ್ ಅನೌನ್ಸ್ ಮಾಡೋದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವ ಸ್ಟೇಜಲ್ಲಿ ಇದ್ದಾರೆ ಅನ್ನೋದನ್ನು ಲೈಕ್ ತಿಳ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋದಾದರೆ ಹೌ ಟು ರೆಕ್ಟಿಫೈ ಇಟ್ ಅನ್ನೋದನ್ನು ಮೆಂಟರ್ಸ್ ಮುಖಾಂತರ ಡಿಸ್ಕಸ್ ಮಾಡ್ತಾ ನಿಮ್ಮೊಂದು ಪ್ರಿಪ್ರೇಷನ್ನ ರೈಟ್ ಡೈರೆಕ್ಷನ್ ತಗೊಂಡೋಗ್ಲಿಕ್ಕೆ ಈ ಒಂದು ಟೆಸ್ಟ್ ಸೀರೀಸ್ ಮುಖಾಂತರ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ನೇಹಿತರೆ, ಇತ್ತೀಚೆಗೆ 2020-2021ರಲ್ಲಿ KPSC ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಮೇನ್ಸ್ ಎಕ್ಸಾಮ್ಗೆ ನಾವು ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡಿದ್ದೀವಿ. ದ ಬ್ಯೂಟಿ ಆಫ್ ಆ ಟೆಸ್ಟ್ ಸೀರೀಸ್ ಸರಿಸುಮಾರು ಒಂದು 70-80% ಕ್ವಶನ್ಸ್ ನಾವು ಕಂಡಕ್ಟ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಪೇಪರ್ಸಿಂದ ಸೇಮ್ ಕ್ವಶನ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕೇಮ್ ಇನ್ KS ಮೇನ್ಸ್ ಎಕ್ಸಾಮ್. ಸೊ ದಟ್ ಈಸ್ ದ ಕ್ವಾಲಿಟಿ ಆಫ್ ಆರ್ ಟೆಸ್ಟ್ ಪೇಪರ್ಸ್. ಜಸ್ಟ್ ಶಾಂಪಲ್ ಆಗಿ ಲೈಕ್ 4 GS ಪೇಪರಿಂದ 4 ಕ್ವಶನ್ಸ್ KPSC ಮೇನ್ಸ್ ಕ್ವಶನ್ಸ್ ಆಸ್ ವೆಲ್ ಆಸ್ ನಮ್ಮ ಟೆಸ್ಟ್ ಸೀರೀಸಿಂದ ಬಂದಿರತಕ್ಕಂಥ ಕ್ವಶನ್ಸ್ನ ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಡೀಟೇಲ್ಡ್ ಲೈಕ್ ಕೋಇನ್ಸಿಡೆನ್ಸ್ ಆಫ್ ಆರ್ ಟೆಸ್ಟ್ ಕ್ವಶನ್ಸ್ ಆಸ್ ವೆಲ್ ಆಸ್ KS ಮೇನ್ಸ್ ಟೆಸ್ಟ್ ಸೀರೀಸ್ನ ನಮ್ಮ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಿದ್ವಿ. ಸೊ ವೇರ್ ಯು ಕ್ಯಾನ್ ಕ್ರಾಸ್ ಚೆಕ್ ಲೈಕ್ ವಾಟ್ ಈಸ್ ದ ಕ್ವಾಲಿಟಿ ಆಫ್ ಆರ್ ಟೆಸ್ಟ್ ಸೀರೀಸ್ ಅಂತ ಹೇಳ್ತಾ, ಈ ಒಂದು ಟೆಸ್ಟ್ ಸೀರೀಸ್ ಈ ಥರ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. KPSC ಮೇನ್ಸ್ ಟೆಸ್ಟ್ ಸೀರೀಸ್ ಲೈಕ್ ಐ ಸೆಡ್ ಅರ್ಲಿಯರ್ ವೆಲ್ R&D ಟೀಮಿಂದ ಟೆಸ್ಟ್ ಪೇಪರ್ನ ಪ್ರಿಪ್ರೇಷನ್ ಮಾಡಲಾಗುತ್ತದೆ. ಜೊತೆಗೆ ಪ್ರತಿ ಟೆಸ್ಟ್ ಮೇನ್ಸ್ನ ಸಮೇತ ಟೆಸ್ಟ್ ಡಿಸ್ಕಷನ್ ಮಾಡೋದ್ರಿಂದ ಒಂದು ಕ್ವಶನ್ಗೆ ಪ್ರಾಬಬಲ್ ಆನ್ಸರ್ ಏನಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಯೊಬ್ಬ ಆನ್ಸರ್ ಸ್ಕ್ರಿಪ್ಟ್ನ ಇಂಡಿವಿಜುವಲ್ ಆಗಿ ನಮ್ಮ ನೆಟ್ವರ್ಕಲ್ಲಿ ಇರ್ತಕ್ಕಂಥ KS ಆಫೀಸರ್ಸ್ ಮತ್ತು ನಮ್ಮ ಟೀಮ್ ಇಂಡಿಯಾ ಫಾರ್ IAS ಇಂದ ಅವ್ಯಾಲ್ಯೂಯೇಷನ್ ಮಾಡಿ ಕೊಳ್ಳಲಾಗುತ್ತದೆ. ಸೊ ಹಾಗಾಗಿ ಪ್ರತಿ ಟೆಸ್ಟಲ್ಲಿ ನಿಮ್ಮ ಒಂದು ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡ್ಕೊತ ನೆಕ್ಸ್ಟ್ ಟೆಸ್ಟಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಟೆಸ್ಟಿಗೂ ಡೀಟೇಲ್ಡ್ ಸಿನಾಪ್ಸಿಸ್ ಮತ್ತು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಳ್ಳಲಾಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ಆನ್ಸರ್ ಏನಿರ್ಬೋದು ಡೀಟೇಲ್ಡಾಗಿ ಅನ್ನೋದನ್ನು ಆ ಒಂದು ಕ್ವಶನ್ಗೆ ಚೆಕ್ ಮಾಡ್ಕೊಳ್ಳಿಕ್ಕೆ ಸಮೇತ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ಟೆಸ್ಟ್ ಲೈಕ್ ಇಲ್ಲಿ ಒಂದು ಕಾಣಿಸ್ತಕ್ಕಂಥ ಒಂದು ಫೋಟೋಗ್ರಾಫ್ಸ್ ರೀಸೆಂಟಾಗಿ ನಾವು ಕಂಡಕ್ಟ್ ಮಾಡ್ತಕ್ಕಂಥ ಟೆಸ್ಟ್ ಸೀರೀಸ್ ಫೋಟೋಗ್ರಾಫ್ಸ್ ಅಟ್ ಇಂಡಿಯಾ ಫಾರ್ IAS. ಸೊ ಈ ಒಂದು ಎಲ್ಲ ಅವಕಾಶಗಳನ್ನು ಯಾವುದೇ ಒಬ್ಬ ವಿದ್ಯಾರ್ಥಿ KPSC ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ಗೆ ನೀವು ಪ್ರಿಪ್ರೇಷನ್ ಮಾಡ್ತಿರೋದೇ ಆದರೆ ಸದ್ಬಳಕೆ ಮಾಡ್ಕೋಬೇಕಾಗಿ ಇಂಡಿಯಾ ಫಾರ್ IASಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸೊ ಅದೇ ರೀತಿ ಇದರ ಜೊತೆಗೆ KPSC ಪ್ರಿಲಿಮ್ಸ್ ಮುಗಿದು ಮೇನ್ಸ್ ಬ್ಯಾಚ್ ಸಮೇತ ಜುಲೈ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಮೇನ್ಸ್ ಬ್ಯಾಚ್ ಸಮೇತ ಶುರು ಮಾಡ್ತಿದ್ದೀವಿ. ಸೊ ಇದು ಸಮೇತ ಸುಮಾರು ಒಂದು 5-6 ತಿಂಗಳ ಕ್ಲಾಸಸ್ ಇರುತ್ತೆ. ಸೊ ಸೇಮ್ ಫೀಚರ್ಸ್ ಮೇನ್ಸ್ ಫಿಲಿಮ್ಸ್ಗೆ ಯಾವ ಥರ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವೋ ಅದೇ ಥರ ಮೇನ್ಸ್ ಕೂಡ ಕ್ಲಾಸಸ್ ಕಂಡಕ್ಟ್ ಮಾಡೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವರವರ ಒಂದು ಕ್ವಾಲಿಟಿ ಪರ್ಫಾರ್ಮೆನ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ವೈ ಯು ನೀಡ್ ಟು ಚೂಸ್ ಇಂಡಿಯಾ ಫಾರ್ IAS ಅನ್ನೋದೇ ಆದರೆ ಸ್ನೇಹಿತರೆ, ನಾನು ಈಗಾಗಲೇ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ ಹಾಗೆ ಇಲ್ಲಿ ಬರ್ತಕ್ಕಂಥ ಒಂದು ಫ್ಯಾಕಲ್ಟಿ ಇರ್ಬೋದು, ರ್ಯಾಂಕ್ ಹೋಲ್ಡರ್ಸ್ ಇರ್ಬೋದು, ಇದೇ ಒಂದು ಫೀಲ್ಡಲ್ಲಿ ಸರಿಸುಮಾರು ಒಂದು 10-15 ವರ್ಷ ಇದ್ದು ಎಲ್ಲ ಹಂತಗಳನ್ನು ದಾಟಿ ಇರ್ತಕ್ಕಂಥ ಒಂದು ಪರ್ಸನ್ಸ್ ಬಂದು ಇಲ್ಲಿ ಟೀಚ್ ಮಾಡೋದ್ರಿಂದ ಸೊ ರೈಟ್ ಕೈಂಡ್ ಆಫ್ ಅಪ್ರೋಚ್ ಯು ವಿಲ್ ಗೆಟ್ ಅಟ್ ಇಂಡಿಯಾ ಫಾರ್ IAS. ಅದೇ ರೀತಿ ಯಾವುದೇ ಒಂದು ಟೆಸ್ಟ್ ಸೀರೀಸ್ ಇರ್ಬೋದು, ಇಲ್ಲ ಒಂದು ಮಟೀರಿಯಲ್ ಇರ್ಬೋದು, ಡಿಸ್ಕಷನ್ಸ್ ಇರ್ಬೋದು, ಇಲ್ಲ ಕರೆಂಟ್ ಅಫೇರ್ಸ್ ಇರ್ಬೋದು, ಇವೆಲ್ಲ ಲೈಕ್ ಎಕ್ಸಾಮ್ ಓರಿಯೆಂಟೆಡ್ ಕೊಡೋದ್ರಿಂದ ರೈಟ್ ಡೈರೆಕ್ಷನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಫಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಕಂಪ್ಲೀಟ್ ಸಿಲೆಬಸ್ನ ಟಾಪಿಕ್ ವೈಸ್ ಇಲ್ಲಿ ಕ್ಲಾಸಸ್ ಮಾಡೋದ್ರಿಂದ ಸೊ ಕಂಪ್ಲೀಟ್ ಕವರೇಜ್ ಆಗುತ್ತೆ. ಅದೇ ರೀತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ವಯ ಫೋನ್ ಆ್ಯಂಡ್ ಇಮೇಲ್ ಡಿಸ್ಕಷನ್. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಫೋನು ಇಲ್ಲ ಇಮೇಲ್ ಮುಖಾಂತರ ಲೈಕ್ 24/7 ಯು ಕ್ಯಾನ್ ಅಪ್ರೋಚ್ ಆ್ಯಸ್ ಸೂನ್ ಆ್ಯಸ್ ರೆಸ್ಪೆಕ್ಟಿವ್ ಮೆಂಟರ್ಸ್ ವಿಲ್ redirect to you and they will clarify your doubts actually. ಅದೇ ರೀತಿ
ವೆಲ್ ಸ್ಟ್ರಾಟಜಿಕ್ಲಿ ಪ್ಲಾನ್ ಟೆಸ್ಟ್ ಸೀರೀಸ್ ಮತ್ತು ಲೈವ್ ಟೆಸ್ಟ್ ಡಿಸ್ಕಷನ್ ಇರೋದ್ರಿಂದ ನಿಮ್ಮ ಒಂದು ತಪ್ಪುಗಳಿರ್ಬೋದು, ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡ್ಕೊತ ನೆಕ್ಸ್ಟ್ ಟೆಸ್ಟ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓವರ್ ಲಾಂಗ್ ಪೀರಿಯಡ್ ಆಫ್ ಡ್ಯೂರೇಷನ್ ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಟ್ರೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಸಾಧ್ಯ. ಅದೇ ರೀತಿ ಹಲವಾರು ಸಮಸ್ಯೆಗಳು, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಸೊಸೈಟಿಯಲ್ ಪ್ರೆಷರ್ ಇರ್ಬೋದು, ಎಮೋಷ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಂತಹ ಒಂದು ಸಮಸ್ಯೆಗಳನ್ನು ಪರಿಹರಿಸಲಿಗೋಸ್ಕರ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಮತ್ತು ರೆಸ್ಪೆಕ್ಟಿವ್ ರಿಸೋರ್ಸ್ಫುಲ್ ಪರ್ಸನ್ಸ್ನ ಕರೆದು ಇಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಒಂದು ಸ್ಪೆಷಲ್ ಇಂಟ್ರಾಕ್ಟಿವ್ ಸೆಷನ್ಸ್ ಸಮೇತ ಅರೇಂಜ್ ಮಾಡ್ತೀವಿ. ಒಬ್ಬ ಸೈಕಾಲಜಿಸ್ಟ್ ಬಂದು ನಿಮ್ಗೆ ಇರ್ತಕ್ಕಂತಹ ಒಂದು ಎಮೋಷ್ನಲ್ ಪ್ರಾಬ್ಲಮ್ಸ್, ಸ್ಟ್ರೆಸ್ ಪ್ರಾಬ್ಲಮ್ಸನ್ನು ಕೂಡ ಸೈಕಾಲಜಿಸ್ಟ್ ಲೈಕ್ ವಿಲ್ ಅಡ್ರೆಸ್ ಆಲ್ ಪ್ರಾಬ್ಲಮ್ಸ್. ಅದೇ ರೀತಿ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಇರ್ಬೋದು, ಸ್ಟಡಿ ಮೆಟೀರಿಯಲ್ ಇರ್ಬೋದು, ಟೆಸ್ಟ್ ಸೀರೀಸ್ ಇರ್ಬೋದು, ವೆಲ್ ಎಸ್ಟಾಬ್ಲಿಷ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮಿಂದ ಪ್ರಿಪ್ರೇಷನ್ ಮಾಡೋದ್ರಿಂದ ಸೊ ಯು ವಿಲ್ ಗೆಟ್ ಎ ಕ್ವಾಲಿಟಿ ರಿಸೋರ್ಸ್ ಮೆಟೀರಿಯಲ್ ಅಟ್ ಇಂಡಿಯಾ ಪ್ರೈಸ್. ಹೀಗಾಗಿ ಎನಿ ಆಸ್ಪಿರೆಂಟ್ ಹೂ ವಿಶ್ ಟು ಸ್ಟಾರ್ಟ್ ದೇರ್ ಪ್ರಿಪ್ರೇಷನ್, ಇಂಡಿಯಾ ಪ್ರೈಸ್ ದ ರೈಟ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಎನಿ ಡೌಟ್ಸ್ ಆಸ್ ಪರ್ ಆಸ್ ಯುವರ್ ಪ್ರಿಪ್ರೇಷನ್, you can reach out to us through via email or a contact number. You can talk to our mentors actually, so you can get rid of all your doubts. ಸೊ ಈಗ ನಾವು ಈ ಒಂದು ದಿನದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಸ್ನೇಹಿತರೆ. ಸೊ ನೀವು ಎಲ್ಲೇ ಇದ್ದರೂ ಸಮೇತ ನಿಮ್ಮ ಒಂದು ಪ್ರಿಪ್ರೇಷನ್ ರೈಟ್ ಡೈರೆಕ್ಷನಲ್ಲಿ ಮೂವ್ ಆಗಲಿ. ಸೊ ಯಾವುದೇ ಒಂದು ಸಮಸ್ಯೆ ಬಂದರೂ ಸಮೇತ ನೀವು ಒಂದು ಅದಕ್ಕೆ ಭಯ ಪಡೆದಿರೋ ಧೈರ್ಯವಾಗಿ ಎದುರಿಸಿ. ವೆರೆವರ್ ಯು ಆರ್, ಸ್ಟೇ ಹೋಮ್, ಸ್ಟೇ ಸೇಫ್, but stay studying. So India Prize always stands with you. Thank you.